ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ತುಂಬ ದಿನವೇ ಆಯಿತು ವಿಡಿಯೋ ಮತ್ತು ಲೈವ್ಗೆ ಬಂದು ವೀಡಿಯೋಸ್ ಅಪ್ಲೋಡ್ ಮಾಡಿನೋ ಮಿನಿಮಮ್ 20 ಆರ್ 1 ಮಂತ್ ಹತ್ತತ್ರನೇ ಆಗಕ್ಕೆ ಬಂತು. ಮತ್ತು ಲೈವ್ಗೂ ನಾನು ಹೋಗಿಲ್ಲ. ಏನಕ್ಕೆಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಮತ್ತು ಯಾವುದೇ ಲೈವ್ಗೂ ಬಂದಿರಲಿಲ್ಲ. ಆಲ್ಮೋಸ್ಟ್ ಯೂಟ್ಯೂಬೇ ಓಪನ್ ಮಾಡಿಲ್ಲ ಅಂತ ಅನ್ಕೋತೀನಿ. ಅಷ್ಟು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ, ಇವತ್ತಾದರೂ ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಣ. ಹತ್ತತ್ರ 1 ಮಂತೇ ಆಯ್ತಲ್ಲ ಗ್ಯಾಪ್ ತಗೊಂಡು ಅಂತ ಅಂದ್ಬಿಟ್ಟು ಇವತ್ತೊಂದು ವೀಡಿಯೋನ ಶೂಟ್ ಮಾಡ್ತಿದ್ದೀನಿ. ಮೀಶೋಯಿಂದ ನಾನು ಒಂದು ಸ್ಯಾರಿನ ಆರ್ಡ್ರ್ ಮಾಡಿದ್ದೆ. ಈ ಸ್ಯಾರಿ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟು ಎಲ್ಲರೂ ಹಾಕಿದ್ದಾರೆ. ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು. ನಾನು ಅಷ್ಟೇ, ನನಗೂ ಇಷ್ಟ ಆಯಿತು. ನೋಡೋಣ ಯಾವ ಥರ ಬರುತ್ತೆ ನೋಡೋಣ ಒಂದು ಸಲ. ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಸ್ಯಾರೀಸ್ನ ಬೈ ಮಾಡೋದು ತುಂಬ ಕಡಿಮೆ. ಡ್ರೆಸ್ಗಳನ್ನ ಪರ್ಚೇಸ್ ಮಾಡ್ಕೋತೀನಿ. ಸ್ಯಾರಿ ಅಂತ ಬಂದರೆ ಇದೇ ಫಸ್ಟ್ ಸ್ಯಾರಿನ ನಾನು ಆನ್ಲೈನಲ್ಲಿ ತೊಗೊಂಡಿರೋದು ಅಂತ ಹೇಳ್ಬೋದು. ನೋಡೋಣ, ನಾನು ಫಸ್ಟ್ ಸ್ಯಾರಿ ತಗೊಂಡಿದ್ದೀನಿ, ಯಾವ ಥರ ಬಂದಿದೆ ಅಂತ ನೋಡೋಣ. ಇದೂ 600 ಒಳಗಡೆನೇ ಇರೋದು. ನೋಡಿ, ಈ ಸ್ಯಾರಿ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ನೋಡಿ ಈ ಸ್ಯಾರಿ ನೋಡಿ, ಬಾರ್ಡರ್ ಬಂದು ಈ ಥರ. ಇದೆಲ್ಲ ನೋಡೇ ಇರ್ತೀರ ಆಲ್ಮೋಸ್ಟ್. ಎಲ್ಲ ಅಂದರೆ ಎಲ್ಲ ಯೂಟ್ಯೂಬರ್ಸು ವೇರ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಎಕ್ಸಾಕ್ಟ್ ಪ್ರೈಸ್ ಬಂದು 550. ಇಲ್ಲಿ ನಾನು ತೊಗೊಂಡಿದ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರಲಿ. 490 ಇತ್ತು, 500 ಇತ್ತು. ಆದ್ದರಿಂದ ನಾನು ಒಂದು ಮೀಡಿಯಮ್ ರೇಂಜಲ್ಲಿ ತೊಗೊಂಡೆ. 550 ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ, ಮೆಟೀರಿಯಲ್ಲೂ ಸಾಫ್ಟಾಗಿದೆ. ಹೇಗೆ ಕಾಣ್ತಿದೆ ಅಂತ. ಇದರಲ್ಲಂತೂ ಫಸ್ಟ್ ಇದೇ ಕಲರ್ ಇದ್ದಿದ್ದು, ಇವಾಗ ಸ್ವಲ್ಪ ಪಿಸ್ತಾ ಮತ್ತು ಪೀಚ್ ಕಲರು ಎಲ್ಲ ಬಂದಿದೆ. ಬಟ್ ನನಗೆ ಮಾತ್ರ ಇದೇನೇ ಇಷ್ಟ ಆಗಿದ್ದು. ಈ ಥರನೇ ತೊಗೊಳ್ಳೋಣ, ಹಾಕ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಏನಾದರೂ ರಿಸೆಪ್ಷನ್ಗಳಿಗೆ ಹಾಕ್ಕೊಂಡ್ರಂತೂ ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗಾಗಿ ಇದನ್ನ ತೊಗೊಂಡೆ ನಾನು. ನೋಡಿ, ಬಾರ್ಡರ್ದು ಇದೇನೆ ಮೇನ್ ಅಟ್ರ್ಯಾಕ್ಟಿವ್ ಅಂತ ಅಂದರೆ ಈ ಸ್ಯಾರೀಲಿ ಇದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಫುಲ್ ಸ್ಯಾರಿಗೆಲ್ಲ ಬಂದಿರುತ್ತೆ. ನಾನು ಇದನ್ನ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ನೋಡೋಣ ಯಾವ ಥರ ಕಾಣಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕ್ಕೊಂಡು ಫೋಟೋ ಹಾಕ್ತೀನಿ, ಹೇಗೆ ಕಾಣುತ್ತೆ ಅಂತ ನೋಡೋಣ. ನಮ್ಮ ಸಿಸ್ಟರೂ ಇದೇ ಥರ ಆರ್ಡ್ರ್ ಮಾಡಿಕೊಡು ಅಂತ ಕೇಳಿದರು. ಅವ್ರಿಗೂ ಆರ್ಡ್ರ್ ಮಾಡಿದ್ದೆ, ಅದಂತೂ ಓಪನ್ನೇ ಮಾಡಿಲ್ಲ. ನೋಡೋಣ ಇದು ಯಾವ ಥರ ಬಂದಿದೆ ಅಂತ. ನೋಡಿ, ಇದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು ಮಾತ್ರ ಓಪನ್ ಮಾಡಿ ನೋಡಿದ್ದೆ, ಇನ್ನೊಂದು ನೋಡಿರಲಿಲ್ಲ. ಇದು ನಮ್ಮ ಸಿಸ್ಟರೂ ನನಗೂ ಒಂದು ಆರ್ಡ್ರ್ ಮಾಡಿಕೊಡು ಅಂತ ಕೇಳಿದರು. ಹಾಗಾಗಿ ಅವ್ರಿಗೊಂದು ಮತ್ತು ನನಗೊಂದು ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ 2 ಚೆನ್ನಾಗಿ ಬಂದಿದೆ ನೋಡಿ, 2 ಚೆನ್ನಾಗಿ ಬಂದಿದೆ. 550ಗೆ ಅಂತ ಅಂದರೆ ಪರವಾಗಿಲ್ಲ, ಕ್ವಾಲಿಟಿ ಸ್ಯಾರಿನೇ ಇದೆ. ನೋಡೋಣ, ಇದನ್ನ ತುಂಬ ಜನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ ಹಾಕಿರೋರಿಗೆಲ್ಲ. ಹಾಗಾಗಿ ನಾನು ಹಾಕೊಳ್ಳೋಣ ಅಂತ ಆಸೆ ಆಯಿತು, ತಗೊಂಡು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಇದನ್ನೇ ತಗೊಂಡೆ. ಬಟ್ ಇದಕ್ಕೆ ಇದೇ ಥರ ಕಾಂಟ್ರಾಸ್ಟೇ ಬಂದಿದೆ ಬ್ಲೌಸು. ಹಾಗಾಗಿ ನಾನು ಬ್ಲೌಸ್ನ ಇದನ್ನ ಸ್ಟಿಚ್ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಒಂದೇ ಥರ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಆಮೇಲೆ ಇದು ಈಗಂತೂ ಸದ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ಟಿಚ್ ಕೊಟ್ಟರೆ ಯಾರೂ ಸದ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ಅವರು ಈ ಥರ ಸ್ಯಾರಿಗೆ ಈ ಥರ ಬ್ಲೌಸ್ ಹಾಕಿದ್ರು. ಆಗ ನಾನು ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು
ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನ ಬ್ಲೌಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಮರೂನ್ ಕಲರ್ ಬ್ಲೌಸ್ ಇದು. ಆಲ್ಮೋಸ್ಟ್ ಬೇರೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಸ್ಟ್ರೆಚಬಲ್ ಇರೋ ಬ್ಲೌಸ್ ಇದು. ಹಾಗಾಗಿ ನಾನು ಇದನ್ನು ಬುಕ್ ಮಾಡಿಕೊಂಡೆ. ನೋಡಿ, ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬ್ಲೌಸ್ನ ಬುಕ್ ಮಾಡ್ಕೊಂಡಿದ್ದು. ಇದು ಹ್ಯಾಂಡ್ದು ಈ ಥರ ಬರುತ್ತೆ ಹಿಂಗೆ. ಇದು ತುಂಬ ಪ್ಲೇನ್ ಇದ್ರೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾನು ಈ ಸ್ಯಾರಿಗೆ ಈ ಬ್ಲೌಸ್ನ ವೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಥರ ಬ್ಲೌಸಲ್ಲಿ ಈ ಥರ ಹಿಂಗೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ನನಗಿದು ಇಷ್ಟ ಆಯಿತು. ಬೇರೆ ಯಾವ್ದಾರ ಸ್ಯಾರಿಗೂ ಇದನ್ನು ಮಿಸ್ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಅಂದ್ಕೊಂಡು ನಾನು ಈ ಇದನ್ನ ಬೈ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು 230 ಅಷ್ಟೇ. ನೋಡಿ, ಇದಕ್ಕೆ ಬ್ಲೌಸ್ ಥರ ಏನಿಲ್ಲ. ಫ್ರಂಟು ಈ ಥರ ವಿ ಶೇಪ್ ಬಂದಿದೆ. ಇದಕ್ಕೆ ಉಕ್ಸು ಬಟನ್ನು ಏನೂ ಇಲ್ಲ, ಡೈರೆಕ್ಟ್ ಹಾಕ್ಕೊಳ್ಳೋದು ಅಷ್ಟೇ ಇದನ್ನ. ಇದು ಅಂತೂ ತುಂಬ ವೆಲ್ವೆಟ್ ಆದ್ರೂ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ವಿ ಶೇಪ್ ಪ್ಯಾಟ್ರನಲ್ಲಿದೆ. ಈಗಂತೂ ಸದ್ಯಕ್ಕೆ 230ಗೆಲ್ಲ ಯಾರೂ ಅಂತೂ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡೋದೇ ಇಲ್ಲ. ಹಾಗಾಗಿ ನೋಡೋಣ ಒಂದು ಸಲ ಆನ್ಲೈನಲ್ಲಿ. ಇದು ಚೆನ್ನಾಗಿ ಇಷ್ಟ ಆಯಿತು. ಒಬ್ಬರು ಹಾಕಿದ್ರು, ಅವ್ರಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮಿಸ್ಮ್ಯಾಚಿಂಗಲ್ಲಿ ಹಾಕಿದ್ರು. ಈ ಸ್ಯಾರಿಗೆ ಈ ಬ್ಲೌಸ್ ಹಾಕಿದ್ರು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗಾಗಿ ನಾನು ಬ್ಲೌಸಿಗೆ ಅರ್ಜೆಂಟ್ಗೆ ಸ್ಟಿಚ್ ಮಾಡಿಸಿದ್ರು. ಯಾರೂ ಬೇಗ ಸ್ಟಿಚ್ ಮಾಡಿಕೊಡಲ್ಲ. ತಾಳಪ್ಪ ಇದೇ ಥರದ ನೋಡಿದ್ನಲ್ಲ, ಒಂದು ಸಲ ಬುಕ್ ಮಾಡಿ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಕಂಫರ್ಟಬಲ್ ಆಗೂ ಇರುತ್ತೆ ಇದು ಹಾಕ್ಕೊಂಡ್ರೆ. ಅದಕ್ಕೆ ಆ ಸ್ಯಾರಿಗೆ ನಾನು ಈ ಬ್ಲೌಸ್ನ ಹಾಕೋತೀನಿ. ಚೆನ್ನಾಗಿದೆ ನೋಡಿ. ನಿಮಗೂ ಏನಾದರೂ ಇದ್ರ ಬ್ಲೌಸ್ದು ಏನಾದರೂ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಅದನ್ನ ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಸ್ವಲ್ಪ ಲಾಂಗ್ ಬ್ರೇಕ್ ಆಯಿತು, ಬಟ್ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಇವಾಗ ಆಲ್ಮೋಸ್ಟ್ 2 ಡೇಸ್ಗೆ ಒಂದ್ಸಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತು ಲೈವ್ ಬರ್ತೀನಿ. ಆದ್ದರಿಂದ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ, ಇಷ್ಟು ಬೇಗ ಸಪೋರ್ಟ್ ಮಾಡಿದ್ದೀರಾ, ಮುಂದೆನೂ ಸಪೋರ್ಟ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ನೋಡಿ ಸ್ಕಿಪ್ ಮಾಡಿದೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.